ಆತ್ಮೀಯ ಪ್ರಬುದ್ಧ ನಾಗರಿಕರೇ, ಈಗ ಈ ಸುವರ್ಣಸೌಧ ಬೆಳಗಾವಿಯಲ್ಲಿ ದೂರದ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನಿಂದ ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯಿಂದ ಬಂದಿದ್ದಾರೆ. ಬನ್ನಿ ಅವರೇ ಮಾತಾಡ್ಸಂತ. ಯಜಮಾನ್ರ ತಮ್ಮ ಹೆಸರೇನ್ರಿ? ನನ್ನ ಹೆಸರು ಬಸವರಾಜ ಯಲ್ಲಪ್ಪ ನವಲ್ಗೊಂಡ್, ಸಂಚಾಲಕರು ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ. ಏನು ಬೇಡಿಕೆ ರೀ ತಮ್ಮದು? ಇವತ್ತು ನಮ್ಮ ಏನೈತೆ ಅಂದ್ರೆ ಮುಂಡ್ರಿಗಿ ತಾಲೂಕಿನ ವಿವಿಧ ಬೇಡಿಕೆಗಳಾದ ಒಂದೇ ಬೇಡಿಕೆ ಏನಂತಂದ್ರೆ 13 ಬೇಡಿಕೆ ಅದಾವಂದ್ರಿ. ಹೌದ್ರಿ, 13 ಬೇಡಿಕೆ ಅದಾವ್ರಿ. ಅದ್ರೊಳಗೆ ಪ್ರಮುಖವಾದ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ದು ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಏನೈತೆ ಅಂತಂದ್ರೆ ಸದಾನಂದ ಗೌಡರು ಇದು ರೈಲ್ವೆ ಮಂತ್ರಿ ಆಗಿದ್ದಾಗ 2014ರಲ್ಲಿ ಅದನ್ನು ಮಂಜೂರು ಮಾಡ್ತಾರೆ. ಅಲ್ಲಿ ಏನೈತೆ ಅಂದ್ರೆ ಗದಗವಾಡಿ ಮಂಜೂರು ಮಾಡ್ತಾರೆ, ಆಮೇಲೆ ಇದು ಹಾವೇರಿ ಮಂಜೂರು ಮಾಡ್ತಾರೆ, ಅದ್ರೊಳಗೆ ಏನೈತೆ ಅಂತಂದ್ರೆ ಹರಪನಹಳ್ಳಿ ಮಂಜೂರು ಮಾಡ್ತಾರೆ. ಆದ್ರೆ ಪರಿಷ್ಕೃತ ಪಟ್ಟಿ ಒಳಗೆ ಇಟ್ಟಿದ್ದಾರೆ, ಅದನ್ನ ಸರ್ವೆ ಮಾಡಿದ್ದಾರೆ. 813.14 ಕೋಟಿ ರೂಪಾಯಿ ರೊಕ್ಕ ಬೇಕಾಗುತ್ತಾ ಅಂತ ಹೇಳಿ ಅದು ಏನೈತೆ ಅಂದ್ರೆ ಬರೀ 94 ಕಿಲೋಮೀಟರ್ಗೆ ರೊಕ್ಕ ಹಾಕಿದ್ರೆ ಇದು ಲಾಭ ಆಗಂಗಿಲ್ಲ ಅಂತಕ್ಕಂಥದ್ದು ಲಾಭ ಹಾನಿಗೆ ಪರಿಷ್ಕೃತ ಪಟ್ಟಿ ಕಾಯ್ದಿರಿಸಿದ್ದಾರೆ. ಆದ್ರೆ ಅದು ಅವೈಜ್ಞಾನಿಕವಾಗೈತೆ ಅಂತ ಹೇಳಿ ಅಂದಿನ ಸಂಸದರಾದ ಶಿವಕುಮಾರ್ ಉದಾಸಿ ಅವರು ಏನೈತೆ ಅಂದ್ರೆ ಅದನ್ನು ಖಂಡಿಸಿ ಮತ್ತು ಮರಳಿ ಪತ್ರ ಬರೀತಾರೆ. ಅವರು ಏನಂತ ಪತ್ರ ಬರೀತಾರೆ ಅಂತಂದ್ರೆ, ಇಲ್ಲ ಇದು 94 ಕಿಲೋಮೀಟರ್ ಅಷ್ಟೇ ಕನ್ಸರ್ಡ್ ಆಗಲ್ಲ, ಇದೇನೈತೆ ಅಂದ್ರೆ ಗದಗ, ಮುಂಡ್ರಿಗಿ, ಹೂವಿನಹಡಗಲಿ, ಹರಪನಹಳ್ಳಿ, ಹರಿಹರ, ಅರಸೀಕೆರೆ ಮಾರ್ಗವಾಗಿ ಬೆಂಗಳೂರು ತಲುಪತಕ್ಕಂಥ ಈ ಮಾರ್ಗ ಇದೇನೈತೆ ಅಂದ್ರೆ ಅಭೂತಪೂರ್ವವಾದ ಮಾರ್ಗ. ಇದು ದೊಡ್ಡ ಮಾರ್ಗವಾಗಿ ಹೊರಹೊಮ್ಮತೈತಿ, ಇದರಿಂದ ದೊಡ್ಡ ಲಾಭ ಆಗ್ತೈತಿ. ಹಾಗಾಗಿ ಇದನ್ನು ಕಾಯ್ದಿರಿಸಬಾರ್ದು, ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು ಮರುಪತ್ರ ಬರೆದರೂ ಕೂಡ ಏನೈತೆ ಅಂದ್ರೆ ಹೋದ ವರ್ಷ ಚಳಿಗಾಲ ಅಧಿವೇಶನದೊಳಗೆ ನಾವೇನೈತೆ ಅಂದ್ರೆ ಡೆಲ್ಲಿ ಚಲೋ ಪ್ರತಿಭಟನೆ ಹಮ್ಮಿಕೊಂಡು ಏನೈತೆ ಪ್ರಧಾನಮಂತ್ರಿಗೆ ಪತ್ರ ಕೊಡ್ತೀವಿ. ಸಂಸತ್ ಅಧಿವೇಶನದಲ್ಲಿ ಮನವಿ ಕೊಡ್ತೀವಿ. ಪ್ರಧಾನಮಂತ್ರಿ ಅಂದೇ ಆದೇಶ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರು ಅಂದೇ ಆದೇಶ ಮಾಡ್ತಾರೆ ಚೀಫ್ ಸೆಕ್ರೆಟರಿಗೆ, ಅದರದ ಪ್ರಸ್ತಾವನೆ ನೀವು ಸಲ್ಲಿಸ್ರಿ, ನಾವು ಲೈನ್ ಅಪ್ ಮಾಡ್ತೀವಿ ಅಂತಕ್ಕಂಥದ್ದು ಪತ್ರ ಬರೆದ್ರು ಕೂಡ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಏನೈತಲ್ಲ ಅದಕ್ಕೆ ಮೂಲಭೂತ ಸೌಕರ್ಯ MB ಪಾಟೀಲ್ರು ಅದನ್ನು ಕಡಿಗಣಿಸ್ಯಾರ. ಅವರ ಜನವಿರೋಧಿ ನೀತಿಯನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇವತ್ತೇನೈತೆ ಅಂದ್ರೆ ಜಮೀರ್ ಅಹ್ಮದ್ ಅವರು ಇವತ್ತು ವಸತಿ ಸಚಿವರಾಗ್ಯಾರ. 10 ಬಳ್ಳಿಗೆ ಉಂಗುರ ಹಾಕೊಂಡಿರ್ತಾರ, ಅವ್ರು ಕಳ್ಳು ಹಿಂಗ್ ಮಾಡ್ತಾರ. ಆದ್ರೆ ಏನೈತೆ ಅಂತಂದ್ರೆ ಇಲ್ಲಿ ವಸತಿ 1008 ವಸತಿ ವಿನ್ಯಾಸಗಳನ್ನು ಹೊಂದಿರತಕ್ಕಂಥ ಮುಂಡರಗಿ ಪುರಸಭೆ ವ್ಯಾಪ್ತಿಯೊಳಗ ಶಿರೋಳು ಗ್ರಾಮದೊಳಗ ದಿಸ ನಂಬರ್ 24 25 ಎಕರೆ 32 ಗುಂಟೆ ಆಸ್ತಿ ಒಳಗ ಏನೈತೆ ಅಂತಂದ್ರೆ 1008 ವಿನ್ಯಾಸಗಳನ್ನ ಅದ್ರೊಳಗ ಏನೈತೆ ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಗಮದಿಂದ, ಕೊಳಚೆ ಪ್ರದೇಶ ನಿಗಮದಿಂದ ಹಣ ತಗೊಂಡು 1008 ಮನೆಗಳನ್ನು ನಿರ್ಮಾಣ ಮಾಡಿ ಆ ಬಡವರಿಗೆ ಆ ನಿವೇಶನಗಳನ್ನು ಹಕ್ಕು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ನಮ್ದು. ಅಷ್ಟೇ ಅಲ್ಲ, ಇವತ್ತೇನೈತೆ ಅಂದ್ರೆ ಮುಂಡ್ರಿಗಿ ತಾಲೂಕಿನೊಳಗ 78 ವರ್ಷ ಸ್ವತಂತ್ರ ಬಂದು ಕಳೆದು ಹೋದ್ರು ಕೂಡ ಮುಂಡ್ರಿಗಿ ಪಟ್ಟಣದೊಳಗ ಪ್ರೌಢಶಾಲೆ ಇಲ್ಲ, ಸರ್ಕಾರಿ ಪ್ರೌಢಶಾಲೆನೇ ಇಲ್ಲ. ಪ್ರೌಢಶಾಲೆ ಇಲ್ಲ ಅಂದ್ರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಎಕ್ಕ ಗಾಡಿ ಹಮಾಲರು, APMC ಹಮಾಲರು, ಪೌರ ಕಾರ್ಮಿಕರ ಮಕ್ಕಳು, ಕಟ್ಟಡ ಕಾರ್ಮಿಕರ ಮಕ್ಕಳು ಎಲ್ಲಿ ಓದಬೇಕು? ಅವ್ರು ಮತ್ತೆ ಕಟ್ಟಡ ಕಟ್ಟಲಿಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ಏನೈತೆ ರಾಜ್ಯ ಸರ್ಕಾರ ನಿರ್ಮಾಣ ಮಾಡೈತಿ. ಅವರ ಜನವಿರೋಧಿ ನೀತಿಯನ್ನ ಉಗ್ರವಾಗಿ ಖಂಡಿಸ್ತೀವಿ. ಹೀಗೆ ಹಲವಾರು ಜನಸಂಖ್ಯೆ ನಮ್ದು ಕನಿಷ್ಠ 65,000 ಜನಸಂಖ್ಯೆ, 23 ವಾರ್ಡ್ಗಳನ್ನು ಹೊಂದಿ ಪ್ರೌಢಶಾಲೆನೇ ಇಲ್ಲ, ಸರ್ಕಾರಿ ಪ್ರೌಢಶಾಲೆ ಇಲ್ಲ. ಮಧು ಬಂಗಾರಪ್ಪಗ ಟಿಪ್ಪಣಿ ಬರೆದು ಇವಾಗ 1 ವರ್ಷ ಗತಿಸಿದ್ರು ಕೂಡ ಏನೈತೆ ಅಂದ್ರ ಆತ ಬಾಯಿ ಒಳಗ ಬಂಗಾರದ ಚಮಚ ಇಟ್ಕೊಂಡು ಹುಟ್ಕೊಂಡಿರ್ತಕ್ಕಂಥ ಮನುಷ್ಯ, ಅವನಿಗೆ ಹೆಂಗ ಬಡವ್ರದು ಕಷ್ಟ ಗೊತ್ತಾಗ್ಬೇಕು. ಅವನ ನೀತಿ ಏನೈತಲ್ಲ ನಾವು ಉಗ್ರವಾಗಿ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಮುಂಡ್ರಿಗೆ ಅವ್ರು ಬರಬೇಕು. ಅವ್ರಿಗೆ ಇಲ್ಲಿ ನಾವು ಬೈಠಕ್ ಮಾಡಕತ್ತೀವಿ. ಅವ್ರು ಬರಲ್ಲಿವರೆಗೂ ನಾವು ಎದ್ದು ಹೋಗಂಗಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಅವರಿಗೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸುತ್ತೇವೆ. ಬಲೋ ಭಾರತ್ ಮತಕ್ಕೆ, ಬಲೋ ಕರ್ನಾಟಕ ಮತಕ್ಕೆ. ಜನ ಕನ್ನಡ ಮಾಧ್ಯಮವನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಜನರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.